ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ. ಮತ್ತೊಂದು ದಿನದಲ್ಲಿ ನಮ್ಮ ಕರ್ತನನ್ನು ಸ್ತುತಿಸೋಣ. ಬನ್ನಿರಿ ಪ್ರಾರ್ಥಿಸೋಣ. ಆತನ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತುಗಳನ್ನು ಕೇಳಲು ನಾವು ಸಿದ್ಧರಾಗಿರುವಾಗ ನಮ್ಮೊಂದಿಗೆ ಮಾತಾಡಿರಿ. ಈ ಭಯಂಕರವಾದ ಅಪಾಯಕರವಾದ ದಿನಗಳಲ್ಲಿ, ಈ ಮೋಸಕರವಾದ ಲೋಕದಲ್ಲಿ ಮನಸಾಕ್ಷಿಯನ್ನು ಕಾಪಾಡಿಕೊಂಡು, ನೀತಿಯನ್ನು ಕಾಪಾಡಿಕೊಂಡು ನಿಜ ರಕ್ಷಕನಾದ ನಿಮ್ಮನ್ನು ಹಿಂಬಾಲಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಭಯಂಕರವಾದ ದಿನಗಳಲ್ಲಿ ನಾವಿದ್ದೇವೆ. ಎಲ್ಲಿ ನೋಡಿದರೂ ಸಹ ಗೊಂದಲಮಯವಾಗಿದೆ. ಫೇಕ್ 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 ಫೇಕ್. ಈ ಲೋಕವೂ ಅದರ ಆಸೆಯು ಗತಿಸಿ ಹೋಗುವ ದಿನಗಳಾಗಿವೆ. ಈ ಲೋಕದ ನಟನೆ, ಎಷ್ಟು ಚೆನ್ನಾಗಿ ದೇವರು ವಾಕ್ಯದಲ್ಲಿ ಹೇಳಿದ್ದಾರೆ ನೋಡಿ, ನಟನೆ ಎಂದು. ಲೋಕದಲ್ಲಿ ಎಲ್ಲವೂ ಕೂಡ ವೇಷಧಾರಣೆಯಾಗಿದೆ. ಇಟ್ಸ್ ಜಸ್ಟ್ ಆನ್ ಆಕ್ಷನ್. ಏನದು? ಆಕ್ಟಿಂಗ್. ಬಹಳಷ್ಟು ಜನರ ಜೀವಿತದಲ್ಲಿ ಅವರು ನಿಜವಾಗಿ ಬದುಕುತ್ತಾ ಇಲ್ಲ. ಅವರು ಯಾವ ರೀತಿಯಾಗಿದ್ದಾರೋ ಆ ರೀತಿ ಬದುಕುತ್ತಾ ಇಲ್ಲ. ಒಂಥರ ಚೆನ್ನಾಗಿಲ್ಲದಿದ್ರು ಚೆನ್ನಾಗಿದ್ದಂತೆ, ಚೆನ್ನಾಗಿದ್ರೂ ಚೆನ್ನಾಗಿಲ್ಲದಂತೆ, ದುಡ್ಡಿದ್ದರೂ ಇಲ್ಲದಂತೆ, ಇಲ್ಲದಿದ್ದರೂ ಇರುವಂತೆ ಕೃತಕ ಪಾತ್ರಗಳನ್ನು ಕಲ್ಪಿಸಿಕೊಂಡು ಮನುಷ್ಯರು ಒಬ್ಬರನ್ನೊಬ್ಬರು ಮರಳುಗೊಳಿಸಿಕೊಳ್ತಿದ್ದಾರೆ. ಇದು ಅಂತ್ಯ ದಿನಗಳಲ್ಲವೋ? ಇಂತಹ ದಿನಮಾನಗಳಲ್ಲಿ ಯೇಸು ಕ್ರಿಸ್ತನನ್ನು ನಂಬಿರುವಂತಹ ನಾವು ಜಾಗರೂಕರಾಗಿ ಬದುಕಬೇಕು. ಬಹಳಷ್ಟು ಜನ ಹೇಳ್ತಾರೆ, ಈ ರೀತಿ ಬೆಳಗ್ಗೆ ದೇವರ ವಾಕ್ಯ ಧ್ಯಾನಿಸುವಾಗ ನನ್ನನ್ನು ನಾನು ಪೂರ್ತಿಯಾಗಿ ದೇವರಿಗೆ ಒಪ್ಪಿಸಿಕೊಡ್ತೇನೆ. ಈ ದಿನ ಯಾವುದೇನೇ ಆಗಲಿ ಯೇಸುವಿನ ಮನಸ್ಸನ್ನು ನಾನು ಬಾಧೆಪಡಿಸಲ್ಲ, ನಾನು ಪಾಪಕ್ಕೆ ಅವಕಾಶ ಕೊಡಲ್ಲ, ತಪ್ಪು ಕೆಲಸಗಳನ್ನು ಮಾಡಲ್ಲ ಎಂಬ ನಿಬಂಧನೆ ಮಾಡಿಕೊಳ್ತಾರೆ. ಆದರೆ ಹೊರಗೆ ಹೋದ ಕೂಡಲೇ, ಆಫೀಸ್ಗೆ ಹೋದ ಕೂಡಲೇ, ಸ್ಕೂಲ್ಗೆ ಹೋದ ಕೂಡಲೇ, ಕಾಲೇಜ್ಗೆ ಹೋದ ಕೂಡಲೇ ನನಗೆ ಗೊತ್ತಾಗದಂತೆ ನಾನು ಕೂಡ ಎಲ್ಲರಂತೆ ವರ್ತಿಸುತ್ತಾ ಇದ್ದೇನೆ ಎಂದು ಹೇಳುವಂಥವರಾಗಿದ್ದೀರಾ? ಹಾಗೆ ಯಾಕಾಗಿರ್ಬೋದು? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ದುಸ್ಸಹವಾಸವು ಏನಂತೆ? ಸದಾಚಾರವನ್ನು ಕೆಡಿಸುತ್ತದೆ. ನಿಜವೇ ನೀವು ಒಳ್ಳೆ ರೀತಿಯಿಂದ ಬದುಕಬೇಕೆಂದು, ವಾಕ್ಯಾನುಸಾರವಾಗಿ ಬದುಕಬೇಕೆಂದು ಆಶಿಸುತ್ತಾ ಇದ್ದೀರಿ, ಪ್ರಾರ್ಥಿಸುತ್ತಾ ಇದ್ದೀರಿ. ಆದರೆ ನೀವು ಲೋಕದೊಳಗೆ ಹೋಗುವಾಗ ದುಷ್ಟರೊಂದಿಗೆ ಸಹವಾಸ ಮಾಡ್ತಾ ಇದ್ದೀರಿ. ಮತ್ತೇನ್ ಮಾಡಬೇಕು ಬ್ರದರ್ ಎಂದು ಹೇಳ್ತಾ ಇದ್ದೀರಾ? ಕೇಡಾಗಿ ಕಾಣಿಸಿಕೊಳ್ಳುವುದರಿಂದ ದೂರ ಇರಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಎಲ್ಲರೊಂದಿಗೂ ಸಮಾಧಾನವಾಗಿರಬಹುದು, ಆದರೆ ಎಲ್ಲರೊಂದಿಗೂ ಸ್ನೇಹ ಮಾಡಬಾರದು. ಅನ್ಯಾಯಗಾರರೊಂದಿಗೆ ನೀವು ಪಾಲುಗಾರರಾಗಬಾರದು. ಅವಿಶ್ವಾಸಿಗಳೊಂದಿಗೆ ನೀವು ಇಜ್ಜೂಡರಾಗಬಾರದು. ನೋ ಎಂದು ಹೇಳಬಲ್ಲಂತಹ ಧೈರ್ಯ ಇರಬೇಕು ಪ್ರಿಯರೇ. ಕೆಲವೊಂದು ವಿಷಯಗಳಲ್ಲಿ ಬಹಳ ಮುಲಾಜಿ ಪಡ್ತೇವೆ ನಾವು. ಅದರ ನಿಮಿತ್ತವೇ ಅನೇಕ ಸಾರಿ ನಾವು ತಪ್ಪು ದಾರಿ ಹಿಡಿಯುತ್ತೇವೆ. ನಾನೊಬ್ಬ ಕ್ರೈಸ್ತನಾಗಿದ್ದೇನೆ, ನಾನು ಸುಳ್ಳು ಹೇಳುವುದಿಲ್ಲ, ಈ ಸುಳ್ಳು ಸಿಗ್ನೇಚರ್ ನಾನು ಮಾಡೋದಿಲ್ಲ, ಈ ವಿಗ್ರಹಕ್ಕೆ ಅರ್ಪಿಸಿದ್ದನ್ನು ನಾನು ತಿನ್ನೋದಿಲ್ಲ. ಆಯಾ ಸಂದರ್ಭಗಳಿಗೆ ಅನುಸಾರವಾಗಿ ಹೇಳಬೇಕಾದದ್ದನ್ನು ಚೆನ್ನಾಗಿ ಹೇಳ್ರಿ, ಪ್ರೀತಿಯಿಂದ ಹೇಳ್ರಿ, ದೀನತೆಯಿಂದ ಹೇಳ್ರಿ. ನೋ ಎಂದು ಹೇಳುವುದಾದರೆ ಅನೇಕ ವಿಷಯಗಳಲ್ಲಿ ನಾವು ತಪ್ಪು ಮಾಡದಂತೆ ಮುಂದೆ ಸಾಗಬಹುದು. ಅನವಶ್ಯಕವಾದ ದುಡ್ಡಿನ ಆಸೆಗೆ ಒಳಗಾಗದಂತೆ, ಪರರ ಪಾಪದಲ್ಲಿ ಪಾಲುಗಾರರಾಗದಂತೆ, ಅಂತಹ ಸಂದರ್ಭಗಳಲ್ಲಿ ನಾವು ಎಚ್ಚರವಾಗಿರುವುದಾದರೆ, ಪ್ರಾರ್ಥಿಸುವುದಾದರೆ, ವಾಕ್ಯವನ್ನು ಹೃದಯದಲ್ಲಿಟ್ಟುಕೊಂಡು ಎಚ್ಚರಿಸಲ್ಪಡುತ್ತಿರುವಾಗ ನಾವು ನಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ತೇವೆ, ನಾವು ನಮ್ಮ ಕ್ಯಾರೆಕ್ಟರನ್ನು ಕಾಪಾಡಿಕೊಳ್ಳುತ್ತೇವೆ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುವುದು. ಇಂಥ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿ ಪಾಪವನ್ನು ಮಾಡಬೇಡಿರಿ. ದೇವರ ವಿಷಯದಲ್ಲಿ ಕೆಲವರಿಗೆ ಜ್ಞಾನವೇ ಇಲ್ಲ. ಎಲ್ಲರಿಗೂ ದೇವರ ವಿಷಯವಾದ ಜ್ಞಾನ, ದೇವರ ವಾಕ್ಯ ಕೇಳುವಂತಹ ನಿಮ್ಮ ಹಾಗೆ ಎಲ್ಲರಿಗೂ ಇರುವುದಿಲ್ಲ. ಪ್ರಾರ್ಥಿಸುವಂತಹ ನೀವು ವ್ಯತ್ಯಾಸವಾಗಿರುತ್ತೀರಿ. ಹಾಗಾಗಿ ಲೋಕ ಜ್ಞಾನ ಅಲ್ಲ ಇಲ್ಲಿ, ದೇವ ಜ್ಞಾನ, ದೇವ ಭಯ
ಹೊಂದಿರುವ ನಾವು ಬಹು ಭದ್ರವಾಗಿ ನಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಬೇಕು. ಒಂದು ಗಾದೆ ಇದೆ, ಎಲೆ ಹೋಗಿ ಮುಳ್ಳಿನ ಮೇಲೆ ಬಿದ್ದರೂ, ಮುಳ್ಳು ಎಲೆಯ ಮೇಲೆ ಬಿದ್ದರೂ ಎಲೆಗೆ ನಷ್ಟ ಆಗುವುದೆಂದು. ನಮ್ಮ ಮನಸಾಕ್ಷಿಯನ್ನು ಭದ್ರವಾಗಿ ಕಾಪಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ನಾವು ಇನ್ನೊಬ್ಬರ ತಂಟೆಗೆ ಹೋಗದಂತೆ ಇರಬೇಕು. ಅದೇ ಸಮಯದಲ್ಲಿ ಅವರು ಕೂಡ ನಮ್ಮ ತಂಟೆಗೆ ಬರದಂತೆ ನಮ್ಮನ್ನು ನಾವು ಭದ್ರಪಡಿಸಿಕೊಳ್ಬೇಕು. ಅವಕಾಶ ಕೊಡದಂತೆ ನಮ್ಮನ್ನು ನಾವು ಪ್ರತ್ಯೇಕಪಡಿಸಿಕೊಳ್ಬೇಕು. ಎಷ್ಟೋ ಜನ ಕುಡುಕುತನದಿಂದ ಬಿಡುಗಡೆ ಹೊಂದುತ್ತಿದ್ದಾರೆ, ಮತ್ತೆ ಅದೇ ಕುಡುಕುತನಕ್ಕೆ ಒಳಗಾಗ್ತಿದ್ದಾರೆ. ಕಾರಣವೇನೆಂದರೆ, ನನ್ನ ಫ್ರೆಂಡ್ಸ್ ಮತ್ತೆ ನನಗೆ ಬಲವಂತ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ ಜೊತೆ ನಾನಿದ್ದಾಗ ನಾನು ಶೋಧನೆಗೆ ಒಳಗಾದೆ ಅನ್ನುತ್ತಾರೆ. ಅದಕ್ಕಾಗಿಯೇ ಕೇಡಾಗಿ ಕಾಣಿಸುವಂಥದ್ದರಿಂದಲೂ ದುಷ್ಟತ್ವದಿಂದಲೂ ದೂರ ಇರಬೇಕು ಎಂದು ದೇವರ ವಾಕ್ಯ ಎಚ್ಚರಿಸುತ್ತದೆ. ನಾವು ಅಂತ್ಯ ದಿನಗಳಲ್ಲಿದ್ದೇವೆ, ಅಪಾಯಕರವಾದ ದಿನಗಳಲ್ಲಿದ್ದೇವೆ. ಈ ಅಂತ್ಯ ದಿನಗಳಲ್ಲಿ ಮನುಷ್ಯರು ಹೇಗೆ ಇರ್ತಾರೆ ಎಂದು ತಿಮೋತಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಗಮನ ಕೊಟ್ಟು ಕೇಳಿ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ವಚನ 2ರಿಂದ ಹೇಳುತ್ತೆ, ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗವನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಶಕ್ತಿಯನ್ನು ಬೇಡ ಎನ್ನುವವರು ಆಗಿರುವರು. ಇದನ್ನು ಒಂದೊಂದು ಪದವಾಗಿ ವಾಕ್ಯ ಧ್ಯಾನಿಸುವುದಾದರೆ ಅದೇನೆಂದು ನಿಮಗೆ ಅರ್ಥವಾಗ್ತದೆ. ಮನುಷ್ಯನು ಎಲ್ಲಿ ನೋಡಿದ್ರೂ ಕೂಡ ಸ್ವಾರ್ಥ ಪ್ರಿಯರಾಗಿದ್ದಾರೆ, ತಮ್ಮನ್ನು ತಾವೇ ಪ್ರೀತಿಸಿಕೊಳ್ಳುವವರಾಗಿದ್ದಾರೆ, ತಮ್ಮ ವಿಷಯದಲ್ಲಿಯೇ ಆಲೋಚಿಸುತ್ತಾರೆ. ಯೇಸು ಕ್ರಿಸ್ತನನ್ನು ನಂಬಿದಂಥವರು ನಿಸ್ವಾರ್ಥತೆಯ ಜೀವಿತವುಳ್ಳವರಾಗಿ ಜೀವಿಸುತ್ತಾರೆ, ಕ್ರಿಸ್ತನ ಪ್ರೀತಿಯನ್ನು ತೋರಿಸುವಂಥವರಾಗಿರುತ್ತಾರೆ. JOY ಅಂದರೆ ಜೀಸಸ್ ಫಸ್ಟ್, ಓ ಅದರ್ಸ್ ನೆಕ್ಸ್ಟ್, ವೈ ಯು ಲಾಸ್ಟ್. ಮೊದಲ ಸ್ಥಾನ ದೇವರಿಗೆ ಕೊಟ್ಟು, ನಂತರದ ಸ್ಥಾನ ಇತರರಿಗೆ ಕೊಟ್ಟು, ಕೊನೆಯದಾಗಿ ನಿಮಗೆ ಸ್ಥಾನ ಕೊಟ್ರೆ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಸಂತುಷ್ಟಿ ಇರುತ್ತೆ, ಸಂತೋಷವಿರುತ್ತೆ. ನಿಮ್ಮನ್ನು ನೀವು ಮೊದಲು ಇಟ್ಕೊಳ್ಳೋದಾದ್ರೆ ಇನ್ನು ಅದಕ್ಕೆ ಅರ್ಥವೇ ಇಲ್ಲದಂತಾಗುತ್ತೆ. ಇತರರನ್ನು ಮುಂದೆ ಇಡುವುದಾದ್ರೆ, ಮನುಷ್ಯರನ್ನು ನಂಬುವುದಾದ್ರೆ ಇನ್ನಷ್ಟು ಗೊಂದಲಕ್ಕೊಳಗಾಗುತ್ತೀರಿ. ಸ್ವಾರ್ಥತೆ ಮನುಷ್ಯ ಜಾತಿಯನ್ನು ಹಿಡಿದು ಕಾಡಿಸುತ್ತಾ ಇದೆ. ಅಂಥವರಿಂದ ನೀವು ವಿಮುಖರಾಗಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಸ್ವಾರ್ಥಿಗಳು, ಬಡಾಯಿ ಕೊಚ್ಚಿಕೊಳ್ಳುವವರು, ಹಣದಾಸೆ ಉಳ್ಳವರು, ದುಡ್ಡಿನಾಸೆ, ಏನು ಮಾಡಿದ್ರೂ ನನಗೆ ಎಷ್ಟು ದುಡ್ಡು ಬರುತ್ತೆ ಎಂಬ ಲಾಭ ಆಶಿಸುವಂಥವರು. ಹಣದ ಆಸೆ ಎಲ್ಲಾ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣ ಎಂದು ವಾಕ್ಯ ಹೇಳ್ತದೆ. ಬಡಾಯಿ ಕೊಚ್ಚಿಕೊಂಡು ಎಲ್ಲಾ ಸುಳ್ಳು ಹೇಳುವಂಥವರು, ಅಹಂಕಾರಿಗಳು, ಸಣ್ಣ ಸಂಗತಿಯನ್ನು ದೊಡ್ಡದಾಗಿ ಬಡಾಯಿ ಕೊಚ್ಚಿಕೊಂಡು ಅಹಂಭಾವ ಪಡುವಂಥವರು. ಹಾಗೆ ಹೇಳದಿದ್ರೆ ಮನುಷ್ಯರು ಮರ್ಯಾದೆ ಕೊಡಲ್ಲ ಅಂತ ಕೂಡ ಹೇಳ್ತಾರೆ. ಅಹಂಕಾರ ಎನ್ನುವುದು ಸೈತಾನನಿಗೆ ಸಂಬಂಧಪಟ್ಟದಾಗಿದೆ. ದೂಷಕರು, ಒಬ್ಬರನ್ನೊಬ್ಬರು ದೂಷಿಸಿಕೊಳ್ಳುವುದು ಯಾವಾಗ ನೋಡಿದ್ರೂ ಕೂಡ. ಇತರರನ್ನು ನಿಂದಿಸುವುದನ್ನು, ದೂಷಿಸುವುದನ್ನು ಈ ಲೋಕದಲ್ಲಿ ನಾವು ನೋಡುತ್ತೇವಲ್ಲವೇ? ತಂದೆ ತಾಯಿಗಳಿಗೆ ಅವಿಧೇಯರಾದವರು. ಎಷ್ಟು ಮಂದಿ ಮಕ್ಕಳು ಈ ದಿನ ತಂದೆ ತಾಯಿಗಳಿಗೆ ಗೌರವಿಸಲಾರದವರಾಗಿದ್ದಾರೆ, ಲೆಕ್ಕಿಸಲಾರದವರಾಗಿದ್ದಾರೆ, ತಿರುಗಿ ಬೀಳುವವರಾಗಿದ್ದಾರೆ, ಕೃತಜ್ಞತೆ ಇಲ್ಲದವರಾಗಿದ್ದಾರೆ, ಅಪವಿತ್ರರಾಗಿದ್ದಾರೆ. ಅನುರಾಗ ಇಲ್ಲದಂಥವರು, ಸಹಜವಾದ ಪ್ರೀತಿ ಅನುರಾಗ ಇಲ್ಲದವರು, ಅಣ್ಣ ತಮ್ಮಂದಿರ ಮಧ್ಯ, ಅಕ್ಕ ತಂಗಿಯಂದಿರ ಮಧ್ಯ, ತಂದೆ ತಾಯಿಗಳ ಮಧ್ಯ ನಿಜವಾದ ಪ್ರೀತಿ ಅನುರಾಗ ಈ ದಿನ ಇಲ್ಲದವರಾಗಿದ್ದಾರೆ. ಅನುರಾಗ ರಹಿತರು, ಅತಿಯಾಗಿ ದ್ವೇಷಿಸುವವರು, ಅನಾವಶ್ಯಕವಾಗಿ ದ್ವೇಷಿಸುವವರು, ಸಂಬಂಧ ಇಲ್ಲದವರೊಂದಿಗೆ ಪೈಪೋಟಿ ಮಾಡಿ ದ್ವೇಷಿಸುವಂಥವರು, ಚಾಡಿ ಹೇಳುವಂಥವರು, ನಿಂದೆ ಹೊರಿಸುವಂಥವರು, ದಮೆ ಇಲ್ಲದವರು. ಅಂದರೆ ನೋಡಿ, ಪಂಚ ಇಂದ್ರಿಯಗಳಿವೆ ನಮಗೆ. ಅವು ಯಾವ್ಯಾವ? ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ, ಈ ಪಂಚೇಂದ್ರಿಯಗಳು ನಮಗಿವೆ. ಅಂದರೆ ಅಪವಿತ್ರವಾದ ನೋಟವುಳ್ಳವರು, ಸ್ಪರ್ಶವುಳ್ಳವರು, ಮಾತಾಡುವವರು, ಅಂತಹ ಪ್ರವರ್ತನೆಯುಳ್ಳವರು, ಇವುಗಳ ನಿಯಂತ್ರಣ ಇಲ್ಲದವರು ಅಪವಿತ್ರರು. ಅಂತಹ ಜೀವಿತವುಳ್ಳವರು ಕ್ರೂರರು. ಎಷ್ಟು ಸುಲಭವಾಗಿ ಒಬ್ಬರನ್ನೊಬ್ಬರು ಗಾಯ ಮಾಡಿಕೊಂಡು ಸಾಯಿಸಿಕೊಳ್ತಿದ್ದಾರೆ ಈ ದಿನಗಳಲ್ಲಿ ನೋಡಿರಿ. ಸಜ್ಜನರನ್ನು ದ್ವೇಷಿಸುವವರು ಅನಾವಶ್ಯಕವಾಗಿ ಯೇಸುವನ್ನು ದ್ವೇಷಿಸುತ್ತಾರೆ, ಯೇಸುವನ್ನು ನಂಬಿದವರನ್ನು ದ್ವೇಷಿಸುತ್ತಾರೆ. ಎದಕ್ಕಾಗಿ? ಯೇಸುವನ್ನು ನಂಬಿದವರು ತಮ್ಮ ಕೋಣೆಯೊಳಗಡೆ ಹೋಗಿ ಪ್ರಾರ್ಥನೆ ಮಾಡುವಾಗ ಒಳಗೆ ನುಗ್ಗಿ ಹೋಗಿ ಹೊಡೆಯುತ್ತಾರೆ. ಅವರು ಯಾರ ತಂಟೆಗೆ ಹೋಗಿದ್ದಾರೆ? ತಮ್ಮ ಜೀವಿತ ತಾವು ದೇವರೊಂದಿಗೆ ಸರಿಪಡಿಸಿಕೊಳ್ತಿದ್ದಾರೆ. ಅವರೇನು ನೆಕ್ಸಲೈಟ್ಸ್ ಅಲ್ಲ, ರೌಡಿಗಳಲ್ಲ, ಯಾರನ್ನು ಹೊಡೆಯುವವರೂ ಅಲ್ಲ ಮತ್ತು ಬೈಯುವವರೂ ಅಲ್ಲವಲ್ಲ. ಈ ಸಜ್ಜನರನ್ನು ದ್ವೇಷಿಸುವವರು ಈ ಅಂತ್ಯ ದಿನಗಳಲ್ಲಿ ದಿನೇ ದಿನೇ ಹೆಚ್ಚಾಗ್ತಾರಂತೆ. ದ್ರೋಹಿಗಳು,
ನಂಬಿಸಿ ಮೋಸ ಮಾಡುವಂಥವರು ಮೂರ್ಖರು, ಬುದ್ಧಿಹೀನರಾಗಿ ಪ್ರವರ್ತಿಸುವವರು, ಗರ್ವಪಡುವಂಥವರು, ಗರ್ವದಿಂದ ಕುರುಡರಾದವರು, ದೇವರಿಗಿಂತಲೂ ಸುಖಭೋಗವನ್ನೇ ಪ್ರೀತಿಸುವವರು, ಮೇಲೆ ಭಕ್ತಿವೇಷ ಹಾಕಿಕೊಳ್ತಾರೆ, ಆದರೆ ಅದರ ಶಕ್ತಿಯನ್ನೇ ಗ್ರಹಿಸಲಾರದವರಾಗಿ ಇರುತ್ತಾರೆ. ನೀವು ನಿಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಬೇಕಾದ್ರೆ, ನಿಮ್ಮ ಭಕ್ತಿಯನ್ನು ನೀವು ಕಾಪಾಡಿಕೊಳ್ಬೇಕಾದ್ರೆ ಇಂಥವರಿಂದ ವಿಮುಖರಾಗಿ ಇರಬೇಕು. ಇಂಥವರಿಂದ ವಿಮುಖರಾಗಿರಬೇಕು. ವಿಮುಖರಾಗಿರೋದಂದ್ರೆ ಅವರನ್ನು ಎದುರುಗೊಳ್ಳಬಾರದು ಅಷ್ಟೇ. ಅವ್ರ ಎದುರುಗಡೆ ಬಂದ್ರೆ ನೀವು ಹಿಂದಕ್ಕೆ ಹೋಗ್ರಿ. ಅವರೊಂದಿಗೆ ಯಾವತ್ತೂ ಸಹವಾಸ ಮಾಡಬಾರದು, ಅವರನ್ನು ಹಿಂಬಾಲಿಸಬಾರದು, ಅವರ ಸಲಹೆ ಪಾಲಿಸಬಾರದು, ಅವರನ್ನು ನೋಡಿ ಮೋಸ ಹೋಗಬಾರದು, ಅವರ ಹಾಗೆ ಇರಬೇಕೆಂದು ಆಸೆ ಪಡಬಾರದು. ನೀವು ನೋಡಬೇಕಾದದ್ದು ನಿಮ್ಮ ಗಮ್ಯವಾಗಿರುವ ಕ್ರಿಸ್ತನನ್ನು. ಆತನ ಕಡೆಗೆ ದೃಷ್ಟಿಸುತ್ತಾ ಮುಂದೆ ಸಾಗುವುದಾದರೆ ನೀವು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೀರೆಂದು ನಿಮ್ಮಷ್ಟಕ್ಕೆ ನೀವು ಗುರುತಿಸಿಕೊಂಡು, ನೀವು ಕ್ರಿಸ್ತನಿಗೆ ಸಂಬಂಧಪಟ್ಟವರೆಂಬುದನ್ನು ಜ್ಞಾಪಕದಲ್ಲಿಟ್ಕೊಂಡು, ಇಹಲೋಕದೊಂದಿಗಿನ ಸ್ನೇಹ, ದೇವರೊಂದಿಗಿನ ವೈರತ್ವ ಎಂಬುದನ್ನು ನೆನಪಿನಲ್ಲಿಟ್ಕೊಂಡು, ಯೇಸು ಕ್ರಿಸ್ತನಿಗೋಸ್ಕರ ಆಸಕ್ತಿಯಿಂದ ಕಾದುಕೊಂಡಿರುವುದಾದರೆ ನಿಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ತೀರಿ, ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ತೀರಿ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ವಾಕ್ಯ ಓದಿದರೂ, ನಾವು ಹೊರಗೆ ಹೋಗುವಾಗ ಅವಿಶ್ವಾಸಿಗಳೊಂದಿಗೆ ನಾವು ಬೆರೆತುಕೊಳ್ಳುವಾಗ ನಮಗೆ ಗೊತ್ತಾಗದಂತೆ ನಾವು ಬಲಹೀನರಾಗ್ತೇವೆ, ನಮ್ಮ ಹೃದಯದಲ್ಲಿರುವಂತಹ ಯಥಾರ್ಥತೆಯನ್ನು ಕಳೆದುಕೊಳ್ತೇವೆ, ಸೈತಾನನಿಗೆ ಅವಕಾಶ ಕೊಡ್ತೇವೆ, ನಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಳ್ತೇವೆ. ಅದಕ್ಕಾಗಿಯೇ ಭಕ್ತಿ ವೈಯಕ್ತಿಕವಾಗಿ ಎಷ್ಟು ಅವಶ್ಯಕವಾಗಿದೆಯೋ, ನೀವು ಬಹಿರಂಗವಾಗಿ ಹೋಗುವಾಗ ನಿಮ್ಮ ಹೃದಯ ಶುದ್ಧಿ ಕಾಪಾಡಿಕೊಳ್ಳುವಂಥದ್ದು ಮಾತ್ರವಲ್ಲ, ಮೇಲಿಂದ ಮೇಲೆ ಈ ಲೋಕದ ಮಾಲಿನ್ಯದಿಂದ ನೀವು ಬಿಡಿಸಲ್ಪಡುವ ಹಾಗೆ ಪ್ರತಿದಿನ ತಿರುಗಿ ಮನೆಗೆ ಬಂದ ನಂತರ ನಾವು ಸ್ನಾನ ಮಾಡಿ ಶುಭ್ರಗೊಳ್ಳುತ್ತೇವೋ, ಹಾಗೆಯೇ ನಮ್ಮ ಹೃದಯಗಳನ್ನು ಮೇಲಿಂದ ಮೇಲೆ ಶುದ್ಧೀಕರಿಸಿಕೊಳ್ಳುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಅದಕ್ಕಾಗಿಯೇ ಅನುದಿನವೂ ದೇವರ ವಾಕ್ಯದಿಂದ ನಿಮ್ಮ ದಿನವನ್ನು ಪ್ರಾರಂಭಿಸಿ, ದಿನವಿಡೀ ವಾಕ್ಯಾನುಸಾರವಾಗಿ ಭದ್ರವಾಗಿ ನೀವು ನಿಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳುವ ಹಾಗೆ, ನಿಮಗೆ ಗೊತ್ತಾಗದಂತೆ ಮಲಿನವಾಗಿರುವ ಲೋಕ ಸಂಬಂಧವಾದ ಆ ಒಂದು ಇನ್ಫ್ಲೂಯೆನ್ಸ್ ನಿಮ್ಮೊಳಗಡೆ ಬಂದಾಗ ಅದರಿಂದ ಬಿಡುಗಡೆಯಾಗುವ ಹಾಗೆ ಮತ್ತೆ ಸಾಯಂಕಾಲ ಮಲಗುವುದಕ್ಕಿಂತ ಮುಂಚೆ ದೇವರ ವಾಕ್ಯವೆಂಬ ಜಲಸ್ನಾನ ಮಾಡಿ ಶುದ್ಧರಾಗಬೇಕು. ದೇವರ ಎರಡನೇ ಬರೋಣಕ್ಕಾಗಿ ನಾವು ಕಾದು ಎದುರು ನೋಡುವ ಹಾಗೆ ಎಚ್ಚರವಾಗಿರಬೇಕು. ಕರ್ತನು ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ, ಅಪಾಯಕರವಾದ ದಿನಗಳಲ್ಲಿ ನಾವಿದ್ದೇವೆ. ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು ಎಂದು ಗೊತ್ತಾಗ್ತಿಲ್ಲ. ಕಣ್ಣಿಗೆ ಕಾಣುವ ಮನುಷ್ಯರನ್ನು ನೋಡುವಾಗ ಎಲ್ಲರೂ ಒಳ್ಳೆಯವರಂತೆ ಕಾಣಿಸ್ತಾರೆ, ಎಲ್ಲರೂ ಒಳ್ಳೆಯವರಾಗಿರುವಂತೆ ಕಾಣಿಸ್ತಿದ್ದಾರೆ, ಎಲ್ಲರೂ ತಮ್ಮಷ್ಟಕ್ಕೆ ತಾವು ಸ್ವಾನೀತಿಯಿಂದ ತುಂಬಿಕೊಂಡಿದ್ದಾರೆ. ಯಾರು ಮೋಸಗಾರನು, ಯಾರು ಯಥಾರ್ಥವಂತನು, ಯಾರು ನಿಜವಾದವರು, ಯಾರು ಅಲ್ಲ ಎಂಬುದು ಅಷ್ಟೇ ಅಲ್ಲ, ಸುಳ್ಳು ಬೋಧಕರು ಈ ದಿನ ಹೆಚ್ಚಾಗಿ ಬಂದು ಯಾವುದು ನಿಜವಾದ ಬೋಧನೆಯಾಗಿದೆ ಎಂದು, ಯಾವುದು ಫೇಕ್ ಬೋಧನೆಯಾಗಿದೆ, ಆ ಸುಳ್ಳು ಬೋಧನೆಯಾಗಿದೆ ಎಂದು ತಿಳಿದುಕೊಳ್ಳಲಾರದ ಸ್ಥಿತಿಯಲ್ಲಿದ್ದೇವೆ. ಪ್ರತಿ ಆತ್ಮವನ್ನು ನಂಬದೇ ಪರಿಶೀಲಿಸಿರಿ ಅಂದಿದ್ದಾರೆ ದೇವರು. ಈ ಅಂತ್ಯ ದಿನಗಳಲ್ಲಿ ಕಲಬೆರಿಕೆಯ ವಿಷಯಗಳನ್ನು ನೋಡ್ತೇವೆ. ತೋರ್ವಿಕೆಗೆ ಚೆನ್ನಾಗಿರುವಂತೆ ಕಾಣುತ್ತೆ, ಆದರೆ ಒಳಗಡೆ ಹೋದ ಕೂಡಲೇ ಭಯಂಕರವಾದ ಪರಿಸ್ಥಿತಿಯಲ್ಲಿರುವವರನ್ನು ನಾವು ನೋಡುತ್ತೇವೆ. ಆದದ್ದರಿಂದ ಲೋಕವನ್ನು ಅನುಸರಿಸದೆ, ಲೋಕದೊಂದಿಗೆ ಸ್ನೇಹ ಮಾಡದೆ, ದೇವರೊಂದಿಗೆ ಸಹವಾಸ ಮಾಡುತ್ತಾ ದೇವರಲ್ಲಿ ನಿರೀಕ್ಷೆಯುಳ್ಳವರಾಗಿರಬೇಕೆಂಬುದನ್ನೇ ದೇವರು ನಮ್ಮಿಂದ ಆಶಿಸುತ್ತಿದ್ದಾರೆ. ನೀವು ನಿಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಬೇಕಾದ್ರೆ ಬೆಳಗ್ಗೆಯೇ ದೇವರ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ತುಂಬಿಸಿಕೊಳ್ಳಿರಿ. ನೀವು ಹಾಕುವ ಪ್ರತಿಯೊಂದು ಹೆಜ್ಜೆ ಜಾಗರೂಕರಾಗಿ ಆಲೋಚಿಸಿ ಹಾಕಿರಿ. ನೀವು ಮಾತಾಡುವಂತಹ ಪ್ರತಿಯೊಂದು ಮಾತು ಆಲೋಚಿಸಿ ಮಾತಾಡಿರಿ. ಮೂರ್ಖರೊಂದಿಗೆ ವಾದ ಮಾಡಬೇಡಿರಿ. ಹಾಗೆ ಮಾಡಿದ್ರೆ ನೀವು ಮೂರ್ಖರಾಗ್ತೀರಿ ಎಂದು ಬೈಬಲ್ ಹೇಳುತ್ತೆ. ಅದೇ ರೀತಿ ಮೂರ್ಖನು ಸುಮ್ಸುಮ್ನೆ ಒದರ್ತಾ ಇದ್ರೆ ನೀವು ಅಗತ್ಯವಿರುವ ಉತ್ತರ ಕೊಡಿರಿ, ಇಲ್ಲವಾದರೆ ನೀವು ಕೂಡ ಗೊತ್ತಿಲ್ಲದವರಾಗಿದ್ದೀರಿ ಅಂದ್ಕೊಳ್ತಾನೆ ಅವನು. ಅದಕ್ಕಾಗಿಯೇ ಆ ದೈವ ಜ್ಞಾನ ಬೇಕು. ಅಂತಹ ಜ್ಞಾನದಿಂದ ಬಾಯಿ ತೆರೆದು ಮಾತಾಡಬೇಕು. ನಮ್ಮ ಮಾತಿನಲ್ಲಿ ನಾವು ಹಿಡಿಯಲ್ಪಟ್ಟಾಗ ನಮ್ಮ ಜೀವಿತವನ್ನು ನಾವು ಬಲಹೀನಪಡಿಸಿಕೊಳ್ತೇವೆ. ಮಾತಿನಲ್ಲಿ ಹಿಡಿಯಲ್ಪಟ್ಟು ಸೈತಾನನಿಗೆ ಒಳಗಾಗುವ ಪರಿಸ್ಥಿತಿಯಲ್ಲಿ ಇರಬಾರ್ದು. ಗೊತ್ತಿಲ್ಲದೆ ಮಾತು ಕೊಟ್ಟಿದ್ದೇನೆ, ಈಗ ಮೋಸ ಹೋಗಿದ್ದೇನೆ, ನಷ್ಟ ಹೋಗಿದ್ದೇನೆ ಎಂದು ಎಷ್ಟೋ ಜನ ಹೇಳ್ತಾರಲ್ಲವೇ. ಅದಕ್ಕಾಗಿಯೇ ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು, ಪ್ರಾರ್ಥಿಸುವಂಥದ್ದು ಎಷ್ಟು ಅವಶ್ಯಕವಾದದೆಂದು ಈ ಲೋಕದಲ್ಲಿರುವಂತಹ ಸ್ವಾರ್ಥಿಗಳು, ಹಣದ ಆಸೆಯುಳ್ಳವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ಮಮತೆ ಇಲ್ಲದವರು, ಅಪವಿತ್ರರು, ಇಂತಹ ಪ್ರತಿ ವ್ಯಕ್ತಿಯಲ್ಲಿ ದೇವರಿಗೆ ವಿರುದ್ಧವಾದ ಗುಣ ಇರುವುದಾದರೆ ಅಂಥವರಿಂದ ನೀವು ನಿಮ್ಮ ಸಹವಾಸವನ್ನು ಕಟ್ ಮಾಡಿಕೊಳ್ಬೇಕು. ಅದರ ಬದಲಿಗೆ ದೇವರೊಂದಿಗೆ ಸಹವಾಸ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು.
ದೇವರ ವಾಕ್ಯವನ್ನು ಓದಿರಿ, ಧ್ಯಾನಿಸಿರಿ, ಅದೇ ವಾಕ್ಯಾನುಸಾರವಾಗಿ ಜೀವಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ನಾವು ಅಪಾಯಕರವಾದ ದಿನಗಳಲ್ಲಿದ್ದೇವೆ. ಮೋಸ ಹೋಗ್ತಿದ್ದೇವೆ ದೇವರೇ, ಅನೇಕ ಸಾರಿ ನಷ್ಟ ಹೋಗ್ತಿದ್ದೇವೆ ದೇವರೇ. ನಮ್ಮ ಭಕ್ತಿಯಲ್ಲಿ ನಾವು ಕುಗ್ಗಿ ಹೋಗ್ತಿದ್ದೇವೆ ದೇವರೇ. ನಮ್ಮ ಹೃದಯದಲ್ಲಿ ದೇವರೇ ನಿಮ್ಮ ಸನ್ನಿಧಿಯನ್ನು ಕಾಪಾಡಿಕೊಳ್ಳುವಂತೆ ನಿಮ್ಮ ವಾಕ್ಯದಿಂದ ತುಂಬಲ್ಪಟ್ಟು ಈ ಲೋಕದೊಳಗೆ ಹೋಗುವಾಗ ಪ್ರತ್ಯೇಕಪಡಿಸಲ್ಪಟ್ಟವರಾಗಿ ನಮ್ಮ ನಡತೆಯನ್ನು ಪರಿಶುದ್ಧತೆಯಲ್ಲಿಯೂ ಘನತೆಯಲ್ಲಿಯೂ ಕಾಪಾಡಿಕೊಳ್ಳುವಂತೆ ದೈವ ಜ್ಞಾನವನ್ನು, ನಿಮ್ಮ ಕಾವಲು ಭದ್ರತೆಯನ್ನು ನಮ್ಮ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮತ್ತು ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕಳಿಸಿರಿ. ಅವುಗಳನ್ನು ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ತಪ್ಪದೆ ದೇವರು ನಮಗೆ ಉತ್ತರ ಕೊಡುತ್ತಾರೆ. ಕರ್ತನು ಅನುದಿನವೂ ಅನುಗ್ರಹಿಸುವಂತಹ ಈ ವಿಶೇಷವಾದಂತಹ ಸಂದೇಶಗಳನ್ನು ತಪ್ಪದೆ ವೀಕ್ಷಿಸಿ ತಮ್ಮ ಪರಿಚಯಸ್ಥರೆಲ್ಲರಿಗೂ ಇದರ ವಿಷಯದಲ್ಲಿ ತಿಳಿಸಿರಿ. ಅವರು ಕೂಡ ಈ ಸಂದೇಶಗಳನ್ನು ವೀಕ್ಷಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವಂತೆ, ದೊಡ್ಡ ಆಧ್ಯಾತ್ಮಿಕ ಶಕ್ತಿ ಅವರು ಕೂಡ ಹೊಂದುವ ಹಾಗೆ ಸಹಕರಿಸುವವರಾಗಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.